ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಪುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ, ಅದರಲ್ಲಿ 8ನೇ ಅಧ್ಯಾಯದಲ್ಲಿ 101ನೇ ಶ್ಲೋಕ. ಅಂದರೆ ನಿನ್ನೆ ನೋಡಿದಂತೆ ರಾವಣ ಮತ್ತು ರಾಮ ಅವರಿಬ್ಬರಲ್ಲಿ ಯುದ್ಧದಲ್ಲಿ ರಾಮ ಒಂದು ಕ್ಷಣದಲ್ಲಿ ರಾವಣನ ರಥ, ಸೂತ, ಅಶ್ವ, ಧ್ವಜ, ಮುಕುಟ ಎಲ್ಲವನ್ನು ಹಾರಿಸಿಬಿಡ್ತಾನೆ. ಮನೆಗೆ ಹೋಗ್ತಾನೆ. ಯೋಚನೆ ಮಾಡಿ ಬಾ, ಮತ್ತೆ ಬಂದಾಗ ನಿನ್ನ ಪ್ರಾಣ ಉಳಿಯೋದಿಲ್ಲ ಹಾಗೆ ಅಂತ ಹೇಳಿ ಕಳಿಸ್ತಾನೆ. ಹೋಗಿ ಕುಂಭಕರ್ಣನ ಮಂತ್ರಿಗಳ ಜೊತೆಗೆ ಆಲೋಚನೆ ಮಾಡಿ ರಾವಣ ಕುಂಭಕರ್ಣನನ್ನು ಎಬ್ಬಿಸ್ತಾನೆ. ಕುಂಭಕರ್ಣನು ಎದ್ದ, ಮಾಂಸಾದಿಗಳನ್ನೆಲ್ಲ ತಿಂದ, ಸಭೆಗೆ ಬಂದ ಅಂತ ಇಷ್ಟು ನೋಡಿದ್ದೀವಿ. ಮುಂದೆ ಏನಾಯಿತು ಅದನ್ನು ಆಚಾರ್ಯ ಹೇಳ್ತಾರೆ. ಉವಾಚ ಚೈನಂ ರಜನೀಚರೇಂದ್ರ ಪರಾಜಿತೋಸ್ಮ್ಯದ್ಯ ಹಿ ಜೀವತಿ ತ್ವಯಿ ರಣೇ ನರೇಣೈವ ಚ ರಾಮ ನಾಮ್ನಾ ಕುರುಷ್ವ ಮೇ ಪ್ರೀತಿಮಮುಂ ನಿಹತ್ಯ. ರಾವಣ ಹೇಳ್ತಾನೆ, ರಜನೀಚರೇಂದ್ರ, ರಜನೀಚರ ಅಂದರೆ ರಾಕ್ಷಸರ ಒಡೆಯ ರಾಜ ರಾವಣ ಹೇಳ್ತಾನೆ ಕುಂಭಕರ್ಣನ ಹತ್ರ ಏನಂತ, ತ್ವಯಿ ಜೀವಿತೆ ಸತಿ, ಅಂದರೆ ನಿನ್ನಂಥವರು ಬದುಕಿರುವಾಗಲೂ ಕೂಡ ಇವತ್ತು ಏನಾಯಿತು, ರಾಮ ಎನ್ನುವ ಒಂದು ನರ, ಒಂದು ಸಾಮಾನ್ಯ ಮನುಷ್ಯ, ಅವನಿಂದ ನಾನು ಪರಾಜಿತನಾಗಿದ್ದೇನೆ. ದೇವತೆಗಳು ಕೂಡ ನನ್ನನ್ನು ಕಂಡ್ರೆ ಹೆದರ್ತಾ ಇದ್ದರು. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ರಾಮ ಎನ್ನುವ ಯಾವುದೋ ಒಂದು ಮನುಷ್ಯ ನರ, ಅವನಿಂದ ನಾನು ಸೋಲನ್ನು ಅನುಭವಿಸಿದ್ದೇನೆ ಹಾಗೆ ಅಂತ. ಅಮಂ ರಾಮಂ ನಿಹತ್ಯ ಮೇ ಪ್ರೀತಿಂ ಕುರುಷ್ವ, ಈ ರಾಮನನ್ನು ಸಂಹಾರ ಮಾಡಿ ನನಗೆ ಪ್ರೀತಿಯನ್ನು ಉಂಟು ಮಾಡು ಹಾಗೆ ಅಂತ. ಇತಿ ರಿತಃ ಕಾರಣಮಪ್ಯಶೇಷಂ ಶ್ರುತ್ವಾ ಜಗರ್ಹಾಗ್ರಜಮೇವ ವೀರಃ ಅಮೋಘವೀರ್ಯೇಣ ಹಿ ರಾಘವೇನ ತ್ವಯಾ ವಿರೋಧಶ್ಚರಿತೋ ಬತಾದ್ಯ. ಇತಿ ರಿತಃ, ಈ ರೀತಿಯಾಗಿ ರಾವಣ ಹೇಳಿದಾಗ ಕುಂಭಕರ್ಣ ಕೇಳ್ತಾನೆ, ಯಾರು ಆ ರಾಮ, ನಿನಗೂ ಅವನಿಗೂ ವೈರ ಯಾಕೆ ಬಂತು, ಅದನ್ನೆಲ್ಲ ಹೇಳು ನನಗೆ ಹಾಗೆ ಅಂತ ಕುಂಭಕರ್ಣ ಕೇಳ್ತಾನೆ ಅಣ್ಣನ ಹತ್ರ. ಎಲ್ಲವನ್ನು ರಾವಣ ಹೇಳ್ತಾನೆ. ಅದನ್ನು ಕೇಳಿ ಆ ರಾಮನ ಜೊತೆಗೆ ಏನು ಯಾಕೆ ವಿರೋಧ ಅಂದರೆ ಸೀತಾನಯನಾದಿ ರೂಪಂ, ಸೀತೆಯನ್ನು ಅಪಹಾರ ಮಾಡಿಕೊಂಡು ಬಂದಿದ್ದೀನಿ, ಅದರಿಂದ ರಾಮ ನನ್ನ ಜೊತೆಗೆ ವಿರೋಧವನ್ನು ಮಾಡ್ತಾ ಇದ್ದಾನೆ, ಯುದ್ಧವನ್ನು ಮಾಡೋಕ್ಕೆ ಬಂದಿದ್ದಾನೆ. ಒಂದು ಸೀತೆಯನ್ನು ಬಿಡು, ಇಲ್ಲದಿದ್ದರೆ ಯುದ್ಧ ಮಾಡು ಅಂತ ಬಂದಿದ್ದಾನೆ ಹಾಗೆ ಅಂತ ಇಷ್ಟು ವಿಚಾರವನ್ನೆಲ್ಲ ರಾವಣ ಹೇಳ್ತಾ ಇದ್ದಾನೆ. ಹೇಳಿದ ಕೂಡಲೇ ಕುಂಭಕರ್ಣ ಏನು ಮಾಡಿದ, ರಾವಣನನ್ನೇ ಬೈತಾನೆ. ಎಂಥ ನೀಚ ಕೆಲಸ ಮಾಡಿದ್ದೀನಿ ನೀನು, ಹೀಗೆ ಮಾಡಾರ ಹಾಗೆ ಅಂತ. ನಿಂದಿತವಾ ನಿತ್ಯರ್ಥ, ಏನಂತ ಬೈದ, ಅಮೋಘಮವ್ಯರ್ಥಂ ವೀರ್ಯಂ ಪರಾಕ್ರಮಃ ಯಸ್ಯ ರಾಘವೇನ ತ್ವಯಾ ವಿರೋಧಃ ಚರಿತಃ ಆಚರಿತಃ ಬತಖೇದಃ. ಅಂತಹ ಪರಾಕ್ರಮಶಾಲಿ, ಉತ್ಕೃಷ್ಟ ಪರಾಕ್ರಮಶಾಲಿ ಶ್ರೀರಾಮಚಂದ್ರ, ಅಂಥವನ ಜೊತೆಗೆ ವಿರೋಧ ಮಾಡಿಕೊಂಡಿದ್ದಲ್ಲ, ಇದು ಸರಿಯಲ್ಲ, ಅಂಥವ್ರ ಜೊತೆಗೆ ವಿರೋಧ ಮಾಡಬಾರದಿತ್ತು, ಇದು ಭಾರಿ ಕಷ್ಟಗಾಲ ಬಂದೋಗಿದೆ ಹಾಗೆ ಅಂತ ಕುಂಭಕರ್ಣ ಹೇಳ್ತಾನೆ. ನೋಡಿ, ಅದರಿಂದ ಏನು ಮಾಡಬಾರ್ದು ಎಂದಿಗೂ ನಾವು ಹರಿವಾಯು ಗುರುಗಳ ವಿರೋಧವನ್ನು ಮಾಡಲೇ. ಇದು ಕುಂಭಕರ್ಣ ಹೇಳುವ ಮಾತು. ಯಾಕೆ ಹೇಳೋ, ಅವನ ಸ್ವಭಾವ ಎಂಥದ್ದು, ವಿಜಯ.
ಅದು ಒಳ್ಳೆ ಮಾತುಗಳು ಬಂದಾಗ ಒಳಗೆ ಯಾರು ಒಳಗೆ ಎರಡು ಜೀವ ಇದ್ದಾರೆ, ಹಿರಣ್ಯಾಕ್ಷ ಇದ್ದಾನೆ, ವಿಜಯನೂ ಇದ್ದಾನೆ. ಒಳ್ಳೆ ಮಾತುಗಳು ಬಂದಾಗ ಯಾರು ತಗೋಬೇಕು? ವಿಜಯ ಮಾತಾಡಿದ್ದು. ಇಲ್ಲಂದರೆ ದುಷ್ಟರು ಅಂತ ಮಾತು ಬರೋದೇ ಇಲ್ಲ ಅವ್ರ ಮುಖದಿಂದ. ಜೀವದ್ವಯ. ಖೇದ, ವಿರೋಧ ಮಾಡಬಾರ್ದಿತ್ತು. ಇದು ನಮಗೂ ಕೊಡುವ ಒಂದು ಎಚ್ಚರ. ಎಂದಿಗೂ ಕೂಡ ಏನು ಮಾಡಬಾರ್ದು? ಹರಿವಾಯು ಗುರುಗಳ ವಿರೋಧ ಮಾಡಬೇಡಿ. ದೇವರು ಏನು ಹೇಳಿದ್ದಾನೋ ಅದನ್ನು ಭಕ್ತಿಯಿಂದ ಪ್ರೀತಿಯಿಂದ ಮಾಡಿ. ನಮ್ಮ ಒಳ್ಳೆಯದಕ್ಕೆ ದೇವರು ಹೇಳಿರೋದು. ಪ್ರಶಸ್ಯತೆ ನೋ ಬಲಿಭಿರ್ವಿರೋಧ ಕಥಂಚಿದೇಶೋ ಅತಿಬಲೋ ಮತೋ ಮಮ ಇತೀರಿತೋ ರಾವಣಾಹ ದುರ್ನಯೋಪ್ಯಹಂ ತ್ವಯಾವ್ಯೋ ಹಿ ಕಿಮನ್ಯಥಾ ತ್ವಯಾ. ಬಲಿಭಿಃ ಬಲಾದಿಕೈಃ ವಿರೋಧಃ ಕಥಂಚಿತ್ ಕೇನಾಪಿ ಪ್ರಕಾರೇಣ ನೋ ಪ್ರಶಸ್ಯತೆ. ನಮಗಿಂತ ಯಾರು ಬಲಿಷ್ಠರಾಗಿದ್ದಾರೆ ಅವ್ರ ಜೊತೆಗೆ ಏನು ಮಾಡಬಾರ್ದು? ಎಂದಿಗೂ ವಿರೋಧವನ್ನು ಮಾಡಬಾರ್ದು. ರಾಜನೀತಿ ಇದು. ಬಲ ಯಾರು ಶ್ರೇಷ್ಠರಾಗಿರ್ತಾರೋ ಬಲದಲ್ಲಿ ಅವ್ರ ಜೊತೆಗೆ ಏನು ಮಾಡಬಾರ್ದು? ರಾಜನಾದವ ವಿರೋಧವನ್ನು ಕಟ್ಕೋಬಾರ್ದು. ಇಟ್ಟು ಹೇಳಿದಾಗ ಏಷಃ ರಾಮಃ ಅತಿಬಲಃ ಮಮ ಮತಃ. ರಾಮಚಂದ್ರ ಭಾರಿ ಬಲಿಷ್ಠ, ಇದು ನನ್ನ ಮತ, ನನ್ನ ಅಭಿಪ್ರಾಯ. ಹಾಗೆ ಅಂತ ಕುಂಭಕರ್ಣ ಹೇಳ್ತಾನೆ. ಇದು ಹೇಳಿದ ಮೇಲೆ ರಾವಣ ಮತ್ತೆ ಹೇಳ್ತಾನೆ, ದುಷ್ಟೋ ನಯೋ ನೀತಿಯರಿ ಯಸ್ಯ ಅಸೋ ಅಹಮಪಿ ತ್ವಯಾ ಅವ್ಯಹಾರ. ನಾನು ಕೆಟ್ಟ ಕೆಲಸ ಮಾಡಿದರೂ ಕೂಡ ಹೌದು ಇರ್ಬೋದು, ವಿರೋಧ ಮಾಡಬಾರ್ದಿತ್ತು, ವಿರೋಧ ಮಾಡಿ ಆಗಿದೆ, ಸೀತೆಯ ನಿಮಿತ್ತವಾಗಿ ವಿರೋಧ ಮಾಡಿ ಆಗಿದೆ. ಹಾಗಿದ್ದರೂ ಕೂಡ ನೀನು ಏನು ಮಾಡಬೇಕು? ನನ್ನನ್ನು ರಕ್ಷಣೆ ಮಾಡಬೇಕು. ಅನ್ಯಥಾ ಅರಕ್ಷಣೆ ತ್ವಯಾ ಕಿಂ ಪ್ರಯೋಜನಂ. ನೀನು ನನ್ನನ್ನು ರಕ್ಷಣೆ ಮಾಡದೆ ಹೋಗಿಬಿಟ್ರೆ ನಿನ್ನಿಂದ ನನಗೇನು ಲಾಭ ಆಗಬೇಕಾಗಿದೆ? ಏನು ಪ್ರಯೋಜನ ಇದೆ ನಿನ್ನಿಂದ? ಅಂದರೆ ನೀನು ಇರೋದು ಯಾತಕ್ಕೆ? ನನ್ನನ್ನು ರಕ್ಷಣೆ ಮಾಡಿದಾಗೆ. ನನ್ನನ್ನು ರಕ್ಷಣೆ ಮಾಡೋದಕ್ಕೆ ನೀನು ಇರೋದು. ನಾನು ಏನೇ ಮಾಡಿದರೂ ಸರಿ, ಕೆಟ್ಟ ಕೆಲಸ ಮಾಡಿದರೂ ಸರಿ, ನೀನು ಮಾಡಬೇಕು? ನನ್ನನ್ನು ರಕ್ಷಣೆ ಮಾಡಬೇಕು. ಇದು ರಾವಣನ ನೀತಿ, ದುರ್ಬುದ್ಧಿ. ಇಲ್ಲದಿದ್ದರೆ ನಿಂದ ಏನು ಪ್ರಯೋಜನ? ಹಾಗೆ ಅಂತ ಕೇಳ್ತಾನೆ ರಾವಣ. ಚರಂತಿ ರಾಜಾನಹುತಾಕ್ರಮಂ ಕ್ವಚಿತ್ ತ್ವಯೋಪಮಾನ್ ಬಂಧು ಜನಾನ್ ಬಲಾದಿಕಾನ್ ಸಮೀಕ್ಷೆ ತಂ ಗದಿತೋಗ್ರಜೇನ ಸಕುಂಭಕರ್ಣ ಪ್ರಯಯೋರಣಾಯ. ರಾಜಾನಃ ಅಕ್ರಮಂ ಅನ್ಯಾಯಂ ಚರಂತಿ. ರಾಜರು ಅನ್ಯಾಯವನ್ನು ಮಾಡ್ತಾರೆ. ಯಾಕೆ? ಕಿಂ ಕೃತ್ವ ತ್ವಯೋಪಮಾನ್. ನಿನ್ನಂಥವರು ಬಲಾಧಿಕರಾದ ಬಂಧು ಜನರು ಇರುವುದರಿಂದ ನಾವೇನು ಮಾಡ್ತೀವಿ? ಧೈರ್ಯವಾಗಿ ಕೆಟ್ಟ ಕೆಲಸವನ್ನು ಮಾಡ್ತೀವಿ. ರಾವಣನ ಮಾತು ಏನಂತ? ಏನಂತ? ನಿಮ್ಮಂಥವರು ಬಲಾಧಿಕರಾದ ಬಂಧು ಜನರು ಇರುವುದರಿಂದಲೇ ನಮ್ಮಂಥವ್ರು ಏನು ಮಾಡಲಿಕ್ಕಾಗುತ್ತದೆ? ದುಷ್ಟ ಕಾರ್ಯವನ್ನು ಮಾಡಲಿಕ್ಕಾಗ್ತದೆ. ಅದರಿಂದ ವೈರಿಭಯಂ ತ್ಯಕ್ತ್ವಾ ಕ್ವಚಿತ್ ಅಕ್ರಮಂ ಉತಾನೀತಿಂ ಅಪಿ ಚರಂತಿ ಕುರುವಂತಿ. ಅದರಿಂದ ಧೈರ್ಯವನ್ನು, ವೈರಿಭಯಂ ತ್ಯಕ್ತ್ವ, ಶತ್ರುಗಳ ಒಂದು ಭಯವನ್ನು ಮರೆತು ನಾವು ಇಂಥ ಒಂದು ಕೆಟ್ಟ ಕೆಲಸಗಳನ್ನೆಲ್ಲ ಮಾಡಲಿಕ್ಕಾಗ್ತದೆ. ಇದು ಹೇಗಿದೆ ಅಂದರೆ, ತುಂಬ ಜನ ಮಕ್ಕಳು ತಪ್ಪು ಮಾಡಿದಾಗಲೂ ಕೂಡ ತಂದೆ ತಾಯಿಯರು ಏನು ಮಾಡೋದಿಲ್ಲ? ಶಿಕ್ಷೆ ಕೊಡೋದಿಲ್ಲ. ಅದು ಸರಿಯಲ್ಲ ಅಂತ. ನೋಡಿ, ರಾವಣನ ನೀತಿ ಇದು. ಏನು? ನಿಮ್ಮಂಥ ಬಂಧು ಬಾಂಧವರು ಇರೋದರಿಂದಲೇ ನಾವು ತಪ್ಪು ಮಾಡ್ತೀವಿ. ಇದು ಮಕ್ಕಳು ಹೇಳುವ ಮಾತು. ನಾವೇನು ಮಾಡಿದ್ರೂ ಓಕೆ ಅಂತ ಇರ್ತೀರ ನೀವು. ಧರ್ಮ ಅಧರ್ಮ ನಿಮಗೆ ಗೊತ್ತೂ ಇಲ್ಲ, ನೀವು ಅದರ ಯೋಚನೆಯೂ ಮಾಡೋದಿಲ್ಲ. ಅದರಿಂದ ನಾವು ಮಾಡಿದ್ದಕ್ಕೆಲ್ಲ ಸರಿ ಸರಿ ಅಂತ ಹೇಳಲಿ ಹಾಗೆಂಬ ರೀತಿಯಲ್ಲಿ ಇದೆ. ನಿಮ್ಮಂಥವ್ರು ಇರೋದರಿಂದಲೇ, ತಂದೆ ತಾಯಿ ಇರೋದರಿಂದಲೇ ನಾವು ತಪ್ಪು ಮಾಡಲಿಕ್ಕೆ ಆಗ್ತದೆ ಹಾಗೆ ಅಂತ ಮಕ್ಕಳು ಹೇಳಿದರೆ ಏನು ಹೇಳಬೇಕು? ಇದು ರಾವಣನ ನೀತಿ. ಈಗಿನ ಕಾಲ ಮಕ್ಕಳು ಆ ರೀತಿಯಾಗಿ ಹೇಳೋದು ಉಂಟು ಕೆಲವರು.
ಅದರಿಂದ ಮಕ್ಕಳು ಅಡ್ಡದಾರಿ ಹಿಡಿದಾಗ ತಂದೆ ತಾಯಿಯರಾದವರು ಗುರುಗಳಾದವರು ಏನು ಮಾಡಬೇಕು? ದಾರಿ ತೋರಿಸಬೇಕು. ಇದೇ ಸರಿಯಾದ ಮಾರ್ಗ. ಹಾಗೆ ಅಂತ ದಾರಿ ತೋರಿಸುವ ಒಂದು ಜವಾಬ್ದಾರಿಯನ್ನು ದೊಡ್ಡವರಾಗಿ ಅವರು ಹೊತ್ತಿರಬೇಕು. ಅವ್ರು ಹೇಳಿದಕ್ಕೆಲ್ಲ ಹ್ಞೂ ಹ್ಞೂ ಅಂತ ಹೇಳ್ತಾ ಆಡಾಡ್ತಾ ಆಡಬಾರ್ದು. ಇಷ್ಟು ರಾವಣ ಹೇಳ್ತಾನೆ. ನೋಡಿ, ರಾವಣನ ನೀತಿ ಇದು. ಏನು? ನಿಮ್ಮಂಥವ್ರು ಇರೋದರಿಂದಲೇ ನಾವು ಅನ್ಯಾಯವನ್ನು ಮಾಡ್ತೀವಿ, ಅದರಿಂದ ನಮ್ಮನ್ನು ರಕ್ಷಣೆ ಮಾಡು ಅಂತ ರಾವಣ ಇಷ್ಟು ಹೇಳಿದಾಗ ಸಹ ಕುಂಭಕರ್ಣ ಅಗ್ರಜೇನ ರಾವಣನೇನ ಇತ್ತಂ ಗದಿತಃ. ಇಷ್ಟು ರಾವಣ ಹೇಳಿದಾಗ ಆಯಿತು ಅಂತ ಕುಂಭಕರ್ಣ ಹೊರಟು ಬಿಡ್ತಾನೆ. ಎಷ್ಟೊಂದು ಮಾತಾಡೋದು, ಕೆಲಸ ಅಂತೂ ಆಗೋಯ್ತು. ಬುದ್ಧಿ ಮಾತು ಹೇಳಿದರೆ ಕೇಳೋದಿಲ್ಲ, ವಿರೋಧ ಮಾಡಬೇಡ ಅಂದರೆ ಕೇಳೋದಿಲ್ಲ. ನಾ ವಿರೋಧ ಮಾಡಿ ನಿಮ್ಮಂಥವ್ರು ಇರೋದರಿಂದ ವಿರೋಧ ಮಾಡೋದು, ಅದರಿಂದ ನೀನು ಸತ್ರೂ ಪರವಾಗಿಲ್ಲ, ನನ್ನನ್ನು ರಕ್ಷಣೆ ಮಾಡು, ನಾನು ಅನ್ಯಾಯ ಮಾಡೋದೇ ಖಚಿತ. ಇದು ಯಾರ ಸ್ವಭಾವ? ರಾಕ್ಷಸರ ಸ್ವಭಾವ ಇದು, ದುಷ್ಟರ ಸ್ವಭಾವ ಇದು. ಕಂಸನು ಹಾಗೆ ಇರ್ತಾನೆ ನೋಡಿ. ದೇವಕಿ, ನಿನ್ನಲ್ಲಿರುವ 6 ಜನ ಮಕ್ಕಳು ನನಗೆ ಶತ್ರುಗಳಂತೆ, ಅವರನ್ನು ಸಂಹಾರ ಮಾಡೋದೇ. ತನ್ನ ಒಂದು ರಕ್ಷಣೆಗಾಗಿ ತಮ್ಮ ಬಂಧು ಬಾಂಧವರನ್ನು ಕೂಡ ಕೊಲ್ಲಲಿಕ್ಕೆ ಸಿದ್ಧವಾಗ್ತಾರೆ. ತಾನು ಉಳ್ಕೊಂಡು ಅನ್ಯಾಯ ಮಾಡಿದರೂ ಪರವಾಗಿಲ್ಲ, ಇನ್ನೊಬ್ಬರು ನನಗೆ ರಕ್ಷಣೆ ಮಾಡಬೇಕು, ಸಹಾಯ ಮಾಡಬೇಕು, ನಾನು ಮಾಡುವ ತಪ್ಪು ಕಾರ್ಯಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಇದು ಅವರ ನಿರೀಕ್ಷೆ, ಅವರ ಎಕ್ಸ್ಪೆಕ್ಟೇಷನ್. ಕಂಸನು ಹಾಗೆ ಮಾಡಿ. ಅದರಿಂದ ಯದ್ಯಪಿ ಸಹೋದರಿಯ ಮಕ್ಕಳು, ತಾನು ಸೋದರ ಮಾವ ಆಗಬೇಕು, ಎಲ್ಲರನ್ನು 6 ಜನರನ್ನು ಕೊಂದ. ಇಲ್ಲಿ ರಾವಣನು ಹಾಗೆ, ಕುಂಭಕರ್ಣ ನಿಮ್ಮಂಥವ್ರು ಇರಾದೆ ನನ್ನನ್ನು ರಕ್ಷಣೆ ಮಾಡೋದಕ್ಕೆ, ಅದರಿಂದಲೇ ನಾವು ತಪ್ಪುಗಳನ್ನು ಮಾಡ್ತೀವಿ, ಹೋಗು ನನ್ನನ್ನು ರಕ್ಷಣೆ ಮಾಡು. ಹಾಗೆ ಅಂತ ಏನು ಮಾಡಬೇಕು? ಧರ್ಮದ ಮಾರ್ಗಕ್ಕೆ, ಧರ್ಮದ ರಕ್ಷಣೆಗಾಗಿ ನಾವು ಹೋರಾಡಬೇಕೇ ಹೊರತು ಅಧರ್ಮದ ರಕ್ಷಣೆಗಾಗಿ ನಾವು ಸಪೋರ್ಟ್ ಮಾಡಬಾರ್ದು. ಎಂದಿಗೂ ಅಧರ್ಮದ ಸಪೋರ್ಟು ಮಾಡಬಾರದು, ಅಧರ್ಮದ ಓಟ್ ಹಾಕಬಾರ್ದು. ಆದರೆ ಏನು ಮಾಡೋದು? ಕುಂಭಕರ್ಣ ಹೊರಟು ಹೋದ ಯುದ್ಧಕ್ಕಾಗಿ. ಒಂದಿಷ್ಟು ಹೇಳೋದನ್ನು ಹೇಳಿ ಹೊರಟು ಹೋದ ಯುದ್ಧಕ್ಕಾಗಿ. ಹೆಚ್ಚು ಮಾತಾಡಲಿಕ್ಕಿಲ್ಲ, ರಾಜ ಬೇರೆ, ಅಣ್ಣ ಬೇರೆ. ಇನ್ನೇನಾದ್ರು ಮಾತನಾಡಿದರೆ ಸಾಯಿಸಿಬಿಡ್ತಾನೆ. ಎಲ್ಲ ಹೋಗು ನೀನು ಹೊರಟು. ವಿಭೀಷಣ ಆದ ನೋಡಿ, ಹೊರಟು ಹೋಗು ಅಂತ ಹೇಳ್ಬಿಡ್ತಾನೆ ಅಷ್ಟೆ. ವಿಭೀಷಣ ಸಹನೆ ಮಾಡಲಿಲ್ಲ. ಏನೇ ಇರಲಿ ಧರ್ಮದ ಕಡೆ ಇದ್ದ ನೋಡಿ. ಕೊನೆಯಲ್ಲಿ ಏನಾಯಿತು? ಧರ್ಮ ಗೆದ್ದಿತ್ತು, ಹೋದ, ತಾನೇ ರಾಜನಾದ ಕೊನೆಯಲ್ಲಿ. ಕುಂಭಕರ್ಣ ಹೋಗಬೇಕು. ಯದ್ಯಪಿ ಆ ವಿಚಾರ ಎಲ್ಲ ಗೊತ್ತಿದೆ, ವಿಭೀಷಣ ಬಿಟ್ಟು ಹೋದ ಎಲ್ಲ ವಿಚಾರವೂ ಗೊತ್ತಿದೆ ಕುಂಭಕರ್ಣನಿಗೆ. ಆದರೂ ಏನು ಮಾಡಲಿಲ್ಲ? ತಾನು ಅಣ್ಣನ ದಾರಿ, ಅಣ್ಣನೋ ತಮ್ಮನೋ ಆ ದಾರಿಯನ್ನು ಹಿಡಿದಿಲ್ಲ. ನೋಡಿ, ಕುಂಭಕರ್ಣನಿಗೂ ವಿಭೀಷಣನಿಗೂ ಇರುವ ವ್ಯತ್ಯಾಸ. ಯುದ್ಧಕ್ಕಾಗಿ ಹೋದ. ಹೇಗೆ ಯುದ್ಧ ಮಾಡಿದ? ಪ್ರಾಕಾರಮುಲ್ಲಂಘ್ಯ ಸ ಪಂಚಯೋಜನಂ ಯದಾ ಯಯೌ ಶೂಲವರಾಯುಧೋರಣಂ ಕಪಿಪ್ರವೀರ ಅಖಿಲಾ ಪ್ರದುದ್ರುವುರ್ ಭಯಾದರೀತ್ಯೈವ ಚ ಸೇತುಮಾಶು. ಶೂಲವರಂ ಆಯುಧಂ. ಶೂಲ ಅಂತ ಒಂದು ಶ್ರೇಷ್ಠವಾದ ಒಂದು ಆಯುಧ. ಶೂಲ ಅಂತ ಒಂದು ಆಯುಧ. ಅದನ್ನು ಹಿಡ್ಕೊಂಡು ಕುಂಭಕರ್ಣ ಬಂದ ಯುದ್ಧಕ್ಕೆ ಅಂತ. ಎಷ್ಟು? ಪಂಚಯೋಜನ ಪ್ರಾಕಾರಂ. 5 ಯೋಜನದ ಉದ್ದ ಎತ್ತರ ಇರತಕ್ಕ ಒಂದು ಪ್ರಾಕಾರ, ಕಾಂಪೌಂಡ್ ವಾಲ್. ಅದನ್ನು ದಾಟಿಕೊಂಡು ಬಂದ. ಇವನಿಗೆ ಬಾಗಿಲು ಎಲ್ಲಿಂದ ಇಡೋದು? ಮನೆ ಕಟ್ಟೋರಿಗೆ ಸಮಸ್ಯೆ. ಏನೋ ಒಂದು 5 ಅಡಿ 6 ಅಡಿ 8 ಅಡಿ ಅಂದರೆ ಮನೆ ಕಟ್ಬೋದಪ್ಪ. ಏನು ಪಂಚಯೋಜನ ಅಂದರೆ ಕಿಲೋಮೀಟ್ರ್ ಗಟ್ಟಲೆ ಎತ್ತರ ಇದ್ದರೆ ಏನು ಮಾಡೋದು? ಹೆಂಗೆ ಬಾಗಿಲು ಕಟ್ಟೋದು? ಅವನಿಗೆ ಮತ್ತು ಹೇಳ್ತಾರೆ ಸ್ವಾಮಿಗಳು, ಮನೆ ಹೆಂಗೆ ಕಟ್ಟಿದ್ರು ಅಂದರೆ ಮಂಚ ಗಿಂಚೆಲ್ಲ ಕಟ್ಟಬೇಕಲ್ಲ, ಮನೆ ಕಟ್ಟಬೇಕು. ಅವನಿಗೆ ಒಂದು ಮನೆ ಕಟ್ಟಬೇಕು. ಅವನನ್ನು ಒಳಗೆ ಇಟ್ಟು ಆಮೇಲೆ ಮನೆ ಕಾಂಪೌಂಡ್ ವಾಲ್ ಎಲ್ಲ ಕಟ್ಟಿದ್ರಂತೆ. ಮತ್ತು ಹೊರಗೆ ಬರುವಂತೆ ಇಲ್ಲ ಅವನು. ಆ ಥರ ಅವನ ಎತ್ತರಕ್ಕೆ ಮನೆಗಿನೆಲ್ಲ ಎಲ್ಲಿಂದ ಕಟ್ಟೋದು? ಸೊ ಹೇಗೆ ಹೊರಗೆ ಬಂದ ಅವನು? ಗೇಟ್ ದಾರಿ ಬರೋದಿಲ್ಲ, ಕಾಂಪೌಂಡ್ ವಾಲ್ ದಾಟಿಕೊಂಡು ಬಂದ ಅಂತ ನೋಡಿ ಹೇಳ್ತಾರೆ. ಪ್ರಾಕಾರ ಉಲ್ಲಂಘ್ಯ, ಕಾಂಪೌಂಡ್ ವಾಲ್ ದಾರಿಯಾಗಿ ದಾಟಿಕೊಂಡು ಬಂದ. ಹೈ ಜಂಪ್ ಮಾಡಿ ಬಂದ ಅವನು. ಹೌದು, ಹೊಸ್ತಲಿದ್ದಾಗೆ ಅವನಿಗೆ ಅಷ್ಟೇ.
ಅಷ್ಟು ಪಂಚಯೋಜನ ಉದ್ದ ಅವನು ಶೂಲ ಆಯುಧ ಹಿಡ್ಕೊಂಡು ಲಂಕಾಯಾ ಪ್ರಕಾರಭೂತಂ ತ್ರಿಕೂಟಂ ಉಲ್ಲಂಘ್ಯ ಲಂಕೆಗೆ ಪ್ರಾಕಾರ, ಮನೆಗೆ ಪ್ರಾಕಾರ ಇಲ್ಲ ಅದಂತೆ, ಲಂಕೆಗೆ ಪ್ರಾಕಾರಭೂತವಾದದ್ದು ಅಂದರೆ ಯಾವುದು? ತ್ರಿಕೂಟ ಪರ್ವತ. ಅದನ್ನು ಹೊಸ್ತಲು ದಾಟಿದಂಗೆ ದಾಟಿಕೊಂಡು ಬಂದ. ಅಂದರೆ ಎಷ್ಟು ಉದ್ದ ಇರಬೇಕು. ರಣಮಂಡಲಂ ಯದಾ ಯಯೋ, ಯಾವಾಗ ಬಂದನೋ ಆಗ ಅಖಿಲಾಹ ಕಪಿಪ್ರವೀರಾಹ, ಎಲ್ಲ ಕಪಿಶ್ರೇಷ್ಠರು ಕೂಡ ಭಯದಿಂದ ಸೇತುಮತೀತ್ಯ, ಸೇತುವೆ ಕಟ್ಕೊಂಡು ಬಂದಿದ್ರಲ್ಲ, ಸೇತುವೆಯನ್ನು ದಾಟಿಕೊಂಡು ಹೋಗ್ಬಿಟ್ರಂತ ಕಪಿಗಳೆಲ್ಲ. ಇವನು ಎತ್ತರ ಗಾತ್ರಕ್ಕೆ ಏನು ಸೇತುವೆನೇ ಕಿತ್ತೋಗ್ಬಿಡ್ಬೇಕೋ ಏನೋ ಹಾಗೆ ಅಂತ ಹೆದರ್ಕೊಂಡು ಆ ಸುತ್ತಮುತ್ತ ಜಾಗದಲ್ಲೇ ಇಲ್ಲ, ಸೇತುವೆಯನ್ನು ದಾಟಿಕೊಂಡು ಹೋಗ್ಬಿಟ್ರು ಕಪಿಗಳು ಹೆದರ್ಕೊಂಡು. ಅಂತ ಎತ್ತರ ಗಾತ್ರ ಶರೀರ. ಸೇತುಂ ಅತೀತ್ಯ ಅತಿಕ್ರಮ್ಯ ಆಶು ಪ್ರದುದ್ರುವು, ಕೂಡಲೇ ಹೆದರಿ ಓಡೋಗ್ಬಿಟ್ರಂದರೆ ಕಪಿ ಶ್ರೇಷ್ಠರೆಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೇನಾಯಿತು ನೋಡಿ, ಒಂದು ಕ್ಷತ್ರಿಯರ ಜವಾಬ್ದಾರಿ ಹೇಗಿರುತ್ತದೆ ನೋಡಿ. ಇಂಥವ್ರು ಬಂದಾಗ ಓಡಿ ಹೋಗಬೇಕು, ಯುದ್ಧ ಮಾಡಬೇಕು ಅಂದರೆ ತಮ್ಮ ಪ್ರಾಣವನ್ನು, ಯುದ್ಧ ಅಂದರೆ ಏನು? ಪ್ರಾಣವನ್ನೇ ಮೀಸಲಿಡೋದು, ಪ್ರಾಣವನ್ನೇ ದೇವರಿಗಾಗಿ ಒಪ್ಪಿಸ್ಬಿಡೋದು. ಬದುಕಿದ್ರೆ ಸರಿ, ಇಲ್ಲದಿದ್ದರೆ ಇಲ್ಲ. ಇಂಥ ಪರಾಕ್ರಮ ಬಂದರೆ ಏನು ಮಾಡಬೇಕು ಅಂತ ಜನರು? ಶತಬಲಿಪನಸಾಖ್ಯೌ ತತ್ರ ವಂಶಭೂತೌ ಪವನಗಣವರಾಂಶೌ ಶ್ವೇತಸಂಪಾತಿನೌ ಚ ನಿರ್ವೃತಿತನುಮಥೋಗ್ರಂ ದುರ್ಮುಖಂ ಕೇಸರೀತಿ ಪ್ರವರಮತಮರುತ್ಸು ಪ್ರಾಸ್ಯದೇತಾನ್ ಮುಖೇ ಸಹ. ತೇಷಾಂ ವಾನರಶ್ರೇಷ್ಠಾನಾಂ ಮಧ್ಯೆ ವಸ್ವಂಶಭೂತೌ, ಅನೇಕ ದೇವತೆಗಳೇ ಕಪಿಗಳಾಗಿ ಬಂದಿದ್ದಾರೆ. ಆ ಕಪಿಗಳಲ್ಲಿ ಒಬ್ಬರು ವಸುವಿನ ಅವತಾರ, ವಸುದ್ವಯ ಸ್ವರೂಪ ಅಂಶಭೂತವು. 8 ವಸುಗಳು ಇದ್ದಾರೆ, 2 ವಸುಗಳು ಬಂದಿದ್ದಾರೆ ಅಂತ. ಶತಬಲಿ ಪನಸ ಅಂತ, ಶತಬಲಿ ಪನಸ ಅಂತ. ಹಾಗೆ ಪವನಗಣೆ 49 ಜನ ಮರುದ್ಗಣ ಇದ್ದಾರಲ್ವಾ, ಅವರಲ್ಲಿ ಶ್ರೇಷ್ಠರು, ಅವರ ಅಂಶದಿಂದಲೂ ಕೂಡ ಕೂಡಿದವರಾಗಿ ಶ್ವೇತ ಸಂಪಾತಿ ನಾಮಾನೌ, ಶ್ವೇತ ಅಂತ ಒಂದು ಕಪಿ, ಸಂಪಾತಿ ಅಂತ ಒಂದು ಕಪಿ. ಸಂಪಾತಿ ಪಕ್ಷಿ ಬೇರೆ, ಇಲ್ಲಿ ಸಂಪಾತಿ ಎನ್ನುವ ಕಪಿ ವಾನರ. ಅವರು ಯಾರು? 49 ಮರುದ್ಗಣದಲ್ಲಿ ಒಬ್ಬರು ಅಂತ. ಒಟ್ಟು 4 ಜನ ಹೆಸರು ಹೇಳಿದ್ದಾರೆ. ಶತಬಲಿ ಪನಸ, ಶ್ವೇತ ಸಂಪಾತಿ ಅಂತ. ಅದಾದ ಮೇಲೆ ನಿರ್ವೃತಿ ತನುಹು, ನಿರ್ವೃತಿ ಕೋಣದ ಅಭಿಮಾನಿ, ನಿರ್ವೃತಿ ದೇವತೆ ಇದ್ದಾರಲ್ಲ ಅವರು. ಉಗ್ರಂ ಪರಾಕ್ರಮಂ ದುರ್ಮುಖನಾಮಾನಂ ವಾನರಂ, ಅವರು ದುರ್ಮುಖ ಎನ್ನುವ ಹೆಸರಿನಿಂದ ಬಂದಿದ್ದರು. ಯಾರು? ನಿರ್ವೃತಿ. ನಿರ್ವೃತಿ ಯಾರಾಗಿ ಬಂದಿದ್ದರು? ದುರ್ಮುಖ ಎನ್ನುವ ವಾನರ. ಹಾಗೆ 49 ಜನ ಮರುದ್ಗಣದಲ್ಲಿ ಶ್ರೇಷ್ಠರಾದ ಮತ್ತೊಬ್ಬರು ಕೇಸರಿ ಎನ್ನುವ ಒಂದು ವಾನರ, ಕೇಸರಿ ಎನ್ನುವ ವಾನರ, ಅವರು ಕೂಡ ಬಂದಿದ್ದರು. ಅವರೆಲ್ಲರೂ ಏನಾದರು? ಇತ್ಯೇತಾನ್ ಸಹ ಕುಂಭಕರ್ಣ ಮುಖೇ ಪ್ರಾಸ್ಯತ್ ನಿಕ್ಷಿಪ್ತವಾನ್, ಮುಖದಲ್ಲಿ ದ್ರಾಕ್ಷಿ ಗೋಡಂಬಿ ನುಂಗುವಂತೆ ನುಂಗುಬಿಟ್ಟ ಅಂತ ಇವ್ರನ್ನೆಲ್ಲ. ಈ ವಾನರನ್ನೆಲ್ಲ ಏನು ಮಾಡಿದ? ಸಣ್ಣದಿರ್ತದೆ ದ್ರಾಕ್ಷಿ ಗೋಡಂಬಿ, ಬಾಯಲ್ಲಿ ಹಾಕೋತೀವಲ್ಲ, ಅದೇ ರೀತಿಯಾಗಿ ನುಂಗುಬಿಟ್ಟ ಇವರನ್ನೆಲ್ಲ. ರಜನಿಚರವರೋಸೌ ಕುಂಭಕರ್ಣಃ ಪ್ರತಾಪಿ ಕುಮುದಮಪಿ ಜಯಂತಂ ಪಾಣಿನಾ ಸಂಪಿಪೇಶ ನಳಮತ ಚ ಗಜಾದೀನ್ ಪಂಚನೀಲಂ ಸತಾರಂ ಗಿರಿವರತರುಹಸ್ತಾನ್ ಮುಷ್ಟಿನಾ ಪಾತಯಚ್ಚ. ಅಥ ಪ್ರತಾಪಿ, ಅಷ್ಟು ಪ್ರತಾಪನಾದ ರಜನೀಚರಾಣಾಂ ಈಶಃ ಶ್ರೇಷ್ಠ, ರಾಕ್ಷಸರಲ್ಲಿ ಶ್ರೇಷ್ಠನಾದ ಕುಂಭಕರ್ಣ ಕುಮುದಂ ಜಯಂತಂಚ ವಾನರದ್ವಯಂ, ಕುಮುದ ಮತ್ತು ಜಯಂತ ಅಂತ 2 ಕಪಿಗಳು, ಅವರನ್ನು ಸಂಪಿಪೇಶ, ಪಾಣಿನ ಸಂಪಿಪೇಶ, ಕೈಯಿಂದ ಹಾಕಿ ಈಚೆಗಿಬಿಟ್ಟ ಅಂತ. ಜ್ಯೂಸ್ ಆಗಿಬಿಟ್ರು ಅವರು. ಕೈಯಿಂದ ಹಿಂಗೆ ಕಸನೆಲ್ಲ ಹಿಂಗೆ ಹಿಂಡ್ತೀವಿ, ನಿಂಬೆಹಣ್ಣು ಹಿಂಡ್ತೀವಲ್ಲ ಆ ಥರ ಸುಮ್ಮನೆ ಹಿಂಡಿದ, ಅವರಿಬ್ಬರು ಹೋದರು ಅಂತ.
ಇನ್ನು ನಲಂ ಗಜಾದೀನ್ ಪೂರ್ವೋಕ್ತರಾನ್ ಪಂಚ ತಾರೇಣ ಸಹ ವರ್ತಮಾನಂ. ಗಜ ಅಂತ ಹಿಂದೆ 5 ಜನ ಹೇಳಿದರು. ಗಜ ಅಂತೆಲ್ಲ ಹಿಂದಿನ ಶ್ಲೋಕದಲ್ಲಿ ಹಿಂದೆ ಬಂದಿತ್ತು, 4-5 ಶ್ಲೋಕದ ಹಿಂದೆ ಬಂದಿತ್ತು 5 ಜನ ಹಾಗೆ ಅಂತ, ಕುಬೇರನ ಮಕ್ಕಳು ಹಾಗೆ ಅಂತ. 5 ಜನ ಅವರು. ಮತ್ತು ತಾರೇಣ ಸಹ ವರ್ತಮಾನಂ ನೀಲಂ, ತಾರನ ಜೊತೆಗೆ ಇದ್ದ ನೀಲ ಎನ್ನುವ ಕಪಿ, ಅವರನ್ನೆಲ್ಲ ಕೈಯಿಂದ ಮುಷ್ಟಿ ಪ್ರಹಾರೇಣ ಅಪಾತಯತೆ, ಕೈಯಿಂದ ಒಂದು ಮುಷ್ಟಿ ಕೊಟ್ಟು ಅವರನ್ನೆಲ್ಲ ಬೀಳಿಸಿದ. ಗಜಾದಿ 5 ಜನ, ತಾರ ಮತ್ತು ನೀಲ, ಅಗ್ನಿದೇವರ ಅವತಾರ, ಎಲ್ಲರೂ ಕೂಡ ಮೂರ್ಛಿತರಾಗಿ ಬಿದ್ದರು. ಅಥ ಅಂಗದಶ್ಚ ಜಾಂಬವಾನ್ ಇನಾತ್ಮಜಶ್ಚ ವಾನರೈಃ ನಿಜಗ್ನಿರೇ ನಿಶಾಚರಂ ಸವೃಕ್ಷಶೈಲಸಾನುಭಿಃ. ಅನಂತರ ಏನಾಯಿತು? ಅಂಗದ ಮತ್ತು ಜಾಂಬವಂತ ಮತ್ತು ಸುಗ್ರೀವ 3 ವಾನರು ಬರ್ತಾರೆ. ಅಂಗದ, ಜಾಂಬವಂತ ಮತ್ತು ಸುಗ್ರೀವ ವೃಕ್ಷೈ, ದೊಡ್ಡ ಮರಗಳನ್ನು ಹಿಡ್ಕೊಂಡು ಯುದ್ಧಕ್ಕಾಗಿ ಬಂದರು. ವರ್ತಮಾನೈ ಶೈಲಸಾನುಭಿಃ ಪರ್ವತಶೃಂಗೈ ಸವೃಕ್ಷ ಶೈಲಸಾನುಭಿಃ ವಾನರೈ ಇತಿ ಅನ್ವಯ. ನಿಜಗ್ನಿರೇ. ಅಂತ ಪರ್ವತ ಶಿಖರಗಳಿಂದ ನಿಶಾಚರನಾದ ಆ ರಾವಣನನ್ನು ಹೊಡೆದರು ಅವರು. ಆಗೇನಾಯಿತು? ಅದು ದೊಡ್ಡ ಪರ್ವತಗಳು, ಮರಗಳು ಏನಾಯಿತು? ಕುಂಭಕರ್ಣನ ಮೇಲೆ ಎಸೆದಾಗ ವಿಚೂರ್ಣಿತಾಶ್ಚ ಪರ್ವತಾಸ್ತನೋ ನಿಶಾಚರಸ್ಯತೆ ಬಭೂವ ಕಾಚನ ವ್ಯತಾ ನ ಚಾಸ್ಯ ಬಾಹುಶಾಲಿನಃ. ತೇ ಪರ್ವತಾಃ, ಪರ್ವತಗಳು ಕುಂಭಕರ್ಣನ ಶರೀರದಲ್ಲಿ ವಿಚೂರ್ಣಿತಾಃ, ದೊಡ್ಡ ಬಂಡೆಕಲ್ಲು, ಮಣ್ಣಿನ ಉಂಡೆ ಎಸೆದರೆ ಏನಾಗ್ತದೆ? ಪುಡಿ ಪುಡಿ ಆಗಿಬಿಡ್ತದೆ ಮಣ್ಣು. ಅದೇ ರೀತಿಯಾಗಿ ಇವನ ಶರೀರ ಅದು ವಜ್ರಕಾಯ, ವಜ್ರದಂತೆ ಇರುತ್ತದೆ. ಅದರ ಮೇಲೆ ಈ ಪರ್ವತಗಳನ್ನು ಎಸೆದರೆ ಏನಾಯಿತು? ಎಲ್ಲ ಪುಡಿ ಪುಡಿ ಆಗೋಯ್ತು. ಶರೀರ ಅಲ್ಲ, ಆ ಪರ್ವತಗಳು ಪುಡಿ ಪುಡಿ ಆಯಿತು. ಏನೂ ಉಪಯೋಗನೇ ಆಗಲಿಲ್ಲ. ಬಾಹುಶಾಲಿನಃ ಬಾಹುಬಲವತಃ ಅಸ್ಯ ಕುಂಭಕರ್ಣಸ್ಯ ಕಾಚನ ಕಾಪಿ ವ್ಯಥಾ ನ ಬಬ್ಬುವ. ಅವನಿಗೇನು ತೊಂದರೆನೇ ಆಗಲಿಲ್ಲ. ಅಂತ ದೊಡ್ಡ ಪರ್ವತಗಳನ್ನು ಎಸೆದರೂ ಕೂಡ ಏನು ಆಗಲಿಲ್ಲ, ಅವನಿಗೇನು ವ್ಯಥೆನೇ ಆಗಲಿಲ್ಲ ಅಂತ. ಅಥ ಪರಂ ಮಹಾಚಲಂ ಪ್ರಗೃಹ್ಯ ಭಾಸ್ಕರಾತ್ಮಜಃ ಮುಮೋಚ ರಾಕ್ಷಸೇ ತತಂ ಪ್ರಗೃಹ್ಯ ತಂ ಜಘಾನಸಃ. ಅದಾದ ಮೇಲೆ ಸುಗ್ರೀವ ಮತ್ತೊಂದು ದೊಡ್ಡವಾದ ಪರ್ವತ ಅದನ್ನು ಹಿಡ್ಕೊಂಡು ರಾಕ್ಷಸನಲ್ಲಿ ಹೊಡಿತಾನೆ, ರಾಕ್ಷಸನ ಮೇಲೆ ಎಸೀತಾನೆ. ಕುಂಭಕರ್ಣ ತಂ ಪರ್ವತಂ ಪ್ರಗೃಹ್ಯ, ಆ ಪರ್ವತವನ್ನು ಹಿಡ್ಕೊಂಡು ಕುಂಭಕರ್ಣ ಏನು ಮಾಡಿದ? ಸುಗ್ರೀವನ ಮೇಲೆ ಹೊಡೆದ, ಸುಗ್ರೀವನನ್ನೇ ಹೊಡೆದ ಆ ಪರ್ವತದಿಂದ. ತದಾ ಪಪಾತ ಸೂರ್ಯಜಃ ತದಾಡಚಾಂಗದಂ ವೃಷಾ ಸ ಜಾಂಬವಂತಮಾಶುತೌ ನಿಪೇತತುಸ್ತಲಾಹತೌ. ಆ ಬೆಟ್ಟದಿಂದ ಹೊಡೆದಾಗ ಸುಗ್ರೀವ ಏನಾದ? ಅವನು ಬಿದ್ದೋದ. ತದನಂತರ ಜಾಂಬವಂತ ಮತ್ತು ಅಂಗದ ಅವರನ್ನು ಕೋಪದಿಂದ ಹೊಡೆದ ಕುಂಭಕರ್ಣ. ಹೊಡೆದಾಗ ಏನಾದರೂ? ಅವರು ಕೂಡ ಬಿದ್ದರು. ಸುಗ್ರೀವ ಬಿದ್ದ, ಅಂಗದ ಬಿದ್ದ ಮತ್ತು ಜಾಂಬವಂತನು ಬಿದ್ದ. 3 ಜನರು ಬಿದ್ದರು. ಅತ ಪ್ರಗೃಹ್ಯ ಭಾಸ್ಕರಿಂ ಯಯೌ ಸ ರಾಕ್ಷಸೋ ಬಲಿ ಜಗಾಮಚಾನು ಮಾರುತಿ ಸುಸೂಕ್ಷ್ಮಮಕ್ಷಿಕೋಪಮಃ. ಆನಂತರ ಆಯಿತು, ಇನ್ನೂ ಯಾರು ಕೆಲವರೇ ಉಳಿದಿದ್ದಾರೆ. ವಾನರ ಸೈನ್ಯದಲ್ಲಿ ಕೆಲವರೇ ಉಳಿದಿದ್ದಾರೆ. ಈ ಸುಗ್ರೀವ ಅವರ ರಾಜ, ವಾನರ ಸೈನ್ಯದ ರಾಜ ಅಂದರೆ ಯಾರು? ಸುಗ್ರೀವ. ಸುಗ್ರೀವನನ್ನು ಹಿಡ್ಕೊಂಡು ಹೋಗೋಣ ಅಂತ, ಯಾಕೆ ಲಕ್ಷ್ಮಣನನ್ನು ಎಳೆಯೋಕ್ಕಾಗಲಿಲ್ಲ, ಅದು ರಾವಣ ಹೇಳ್ಬಿಟ್ಟಿದ್ದಾನೆ ಹಿಂದೆ ಆ ವಿಚಾರವನ್ನೆಲ್ಲ. ಅಂದ ರಾವಣನ್ನೇ ಲಕ್ಷ್ಮಣನ ಜೊತೆಗೆ ಯುದ್ಧಕ್ಕೇನೂ ಹೋಗಲಿಲ್ಲ. ಸುಗ್ರೀವನನ್ನು ಎತ್ಕೊಂಡು ಹೋಗೋಣ ಅಂತ ಸುಗ್ರೀವನನ್ನು ಹಿಡ್ಕೊಂಡು ಹೋಗ್ತಾನೆ. ಹೇಗಾದರೂ ಕೆಳಗೆ ಬಿದ್ದಿದ್ದಾನೆ, ಈಗ ಹಿಡ್ಕೊಂಡು ಹೋದ, ಲಂಕಾಪಟ್ಟಣಕ್ಕೆ ಹೋದ. ಆಗ ಹನುಮಂತ ದೇವರು ಅವನನ್ನು ಹಿಂಬಾಲಿಸ್ಕೊಂಡು ಸುಸೂಕ್ಷ್ಮ ಮಕ್ಷಿಕೋಪಮಃ, ಸಣ್ಣ ರೂಪ, ನೊಣದಷ್ಟು ರೂಪ, ಸಣ್ಣ ರೂಪವನ್ನು ತೆಗೆದುಕೊಂಡು ಅವನನ್ನು ಹಿಂಬಾಲಿಸಿಕೊಂಡು ಹೋದರು. ಯಾರು?
ಹನುಮಂತ ದೇವರು ಯಾರನ್ನು? ಕುಂಭಕರ್ಣನನ್ನು. ಸುಗ್ರೀವನ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಅವನು ಕುಂಭಕರ್ಣ. ಯದೈನಮೇಷ ಬಾಧತೆ ತದಾ ವಿಮೋಚಯಾಮ್ಯಹಂ ಯದಿ ಸ್ಮ ಶಕ್ಯತೆ ಸ್ಯತು ಸ್ವಮೋಚನಾಯ ತದ್ವರಂ. ಕೇನ ಅಭಿಪ್ರಾಯೇನ, ಹನುಮಂತದೇವರು ಯಾಕೆ ಈ ರೀತಿಯಾಗಿ ಮಾಡಿದರು? ಏನು ಅಭಿಪ್ರಾಯ ಅವರದು? ಸೂಕ್ಷ್ಮ ರೂಪವನ್ನು ತೆಗೆದುಕೊಂಡು ಯಾಕೆ ಹಿಂಬಾಲಿಸಬೇಕು? ಹಾಗೆಂದರೆ ಯದಾ ಏಷಃ ಕುಂಭಕರ್ಣ ಏನಂ ಸುಗ್ರೀವಂ ಬಾಧತೆ, ಯಾವಾಗ ಈ ಕುಂಭಕರ್ಣ ಸುಗ್ರೀವನನ್ನು ಪೀಡಿಸ್ತಾನೋ ಆಗ ತದಾ ಅಹಂ ವಿಮೋಚಯಾಮಿ, ಆಗ ನಾನು ಸುಗ್ರೀವನ ಸಹಾಯಕ್ಕಾಗಿ ಹೋಗಿ ಸುಗ್ರೀವನನ್ನು ನಾನು ಬಿಡಿಸ್ಕೊಂಡು ಬರಬಹುದು. ಯದಿ ಚ ಅಸ್ಯ ಸುಗ್ರೀವಸ್ಯ ಸ್ವಮೋಚನಾಯ ಶಕ್ಯತೆ ಸ್ಯಾತ್ ತದಾ ವರಂ. ಒಂದು ವೇಳೆ ಸುಗ್ರೀವನೇ ತನ್ನನ್ನೇ ತಾನು ಬಿಡಿಸ್ಕೊಂಡ್ಬಿಟ್ಟ ಹಾಗೆ ಅಂತ ಹೇಳಿದರೆ ಉತ್ತಮ. ಅವನಿಂದ ಬಿಡಿಸ್ಕೊಳ್ಳಿಕ್ಕೆ ಆಗಲ್ಲ ಹಾಗೆಂದರೆ ನಾನು ಹೋಗಿ ಅವನಿಗೆ ಸಹಾಯವನ್ನು ಮಾಡಿ ಅವನನ್ನು ಬಿಡಿಸ್ಕೊಂಡು ಬರ್ತೀನಿ ಎನ್ನುವ ದೃಷ್ಟಿಯಿಂದ ಹನುಮಂತ ದೇವರು ಸಣ್ಣ ರೂಪದಿಂದ ಸುಗ್ರೀವನನ್ನು ಹಿಂಬಾಲಿಸಿದರು. ಇತಿ ವ್ರಜತ್ಯನುಸ್ಮತಂ ಮರುತ್ಸುತೆ ನಿಶಾಚರಃ ಪುರಂ ವಿವೇಶ ಚಾರ್ಚಿತಃ ಸ್ವಬಂಧುಭಿಃ ಸಮಸ್ತಶಃ. ಈ ಅಭಿಪ್ರಾಯದಿಂದ ಹನುಮಂತ ದೇವರು ಅನುವ್ರಜತಿ ಸತಿ, ಆ ಕುಂಭಕರ್ಣನನ್ನು ಹಿಂಬಾಲಿಸುತ್ತಿರಲು ಕುಂಭಕರ್ಣ ಪುರಂ ಲಂಕಾಪುರಂ ವಿವೇಶ, ಕುಂಭಕರ್ಣ ಲಂಕಾಪಟ್ಟಣವನ್ನು ಪ್ರವೇಶ ಮಾಡಿದ. ತತ್ರ ಸಮಸ್ತಸಃ ಸರ್ವೈಃ ಬಂಧುಭಿಃ ರಾವಣಾದ್ಯೈಃ ಸುಹೃದ್ಭಿಃ ಅರ್ಚಿತಃ ಪೂಜಿತಃ ಅಭೂತ್. ಆಗ ಯಾಕೆಂದರೆ ಹೋದವರು ಯಾರು ವಾಪಸ್ ಬಂದೇ ಇಲ್ಲ, ಯುದ್ಧಕ್ಕೆ ಅಂತ ಹೋದವರು ಸೋಫಾರ್ ಇಷ್ಟು ತನಕ ಯುದ್ಧಕ್ಕೆ ಅಂತ ಹೋಗಿ ವಾಪಸ್ ಬಂದದ್ದು ಅಂದರೆ ಯಾವುದು? ಸೋತೋಗಿ ಬಂದವ ರಾವಣನು ವಾಪಸ್ ಬಂದ, ಆದರೆ ಹೇಗೆ ಬಂದ? ಸೋತೋಗಿ ಬಂದ. ಆದರೆ ಸುಗ್ರೀವನನ್ನು ಹಿಡ್ಕೊಂಡು ಬಂದವ ಕುಂಭಕರ್ಣ. ಅದರಿಂದ ಎಲ್ಲ ರಾವಣಾದಿ ಎಲ್ಲರೂ ಕೂಡ ಕುಂಭಕರ್ಣನನ್ನು ಗೌರವಿಸಿದರು. ಭಲೆ ಒಳ್ಳೆ ಕಾರ್ಯ ಮಾಡಿದಿ ಹಾಗೆ ಅಂತ ಶ್ಲಾಘನೆಯನ್ನು ಮಾಡಿದರು. ಹಾಗೇನಾಯಿತು? ತುಹಿನ ಸಲಿಲಮಾಲ್ಯೈಃ ಸರ್ವತೋ ಅಭಿಪ್ರವೃಷ್ಟೇ ರಜನಿಚರವರೇಸ್ಮಿನ್ ಸ್ಥೇನ ಸಿಕ್ತಃ ಕಪೀಶಃ ವಿಗತ ಸಕಲಯುದ್ಧ ಗ್ಲಾನಿರಾವಂಚಯಿತ್ವಾ ರಜನಿಚರವರಂ ತಂ ತಸ್ಯ ನಾಸಾಂ ದದಂಶ. ಆಗ ಪೂಜೆಯನ್ನು ಮಾಡಿದರು ಅಂದರೆ ಏನಾಗಿದ್ರು? ಅವನಿಗೆ ದೊಡ್ಡ ಮಾಲಾರ್ಪಣೆಯನ್ನು ಮಾಡಿದರು. ಅವನ ಮೇಲೆ ಪನ್ನೀರು ಇತ್ಯಾದಿ ವಾಸನೆ ದ್ರವ್ಯಗಳನ್ನೆಲ್ಲ ಸಿಂಪಡಿಸಿದರು. ಯಾಕೆ? ಯುದ್ಧದಿಂದ ಶ್ರಮಪಟ್ಟು ಬಂದಿದ್ದಾನೆ ಹಾಗೆ ಅಂತ ಅವನಿಗೆ ಆ ಥರ ತಂಪಾಗಲಿ ಅಂತ ಆ ರೀತಿಯಾಗಿ ಎಲ್ಲ ಮಾಡಿದರು. ಅಟ್ಟಕ್ಕೆ ಏನಾಯಿತು? ಕುಂಭಕರ್ಣೇ ಸರ್ವತಃ ಸರ್ವಾಂಗೇಶು ಅಭಿಪ್ರವೃಷ್ಟೆ, ಅವನ ಎಲ್ಲ ಅಂಗದಲ್ಲಿ ಆ ಥರ ವೃಷ್ಟಿಯನ್ನು ಮಾಡ್ತಾ ಇದ್ದಾಗ, ಅಭಿಷೇಕ ಮಾಡಿದಾಗ ಈಗ ಸುಗ್ರೀವನಿಗೆ ಎಚ್ಚರ ಆಗೋಯಿತು. ಆ ನೀರು ಇವನ ಮೇಲೆ ಬಿತ್ತು. ಯಾರ ಮೇಲೆ? ಸುಗ್ರೀವನ ಮೇಲೂ ಬಿತ್ತು. ಸುಗ್ರೀವನ ಮೇಲೆ ಬಿದ್ದಾಗ ಅವನು ಎಚ್ಚೆತ್ತುಕೊಂಡದ್ದು ಮಾತ್ರ ಅಲ್ಲ, ಸಕಲ ಯುದ್ಧ ಗ್ಲಾನಿಯೂ ಅವನಿಗೆ ಹೋಯಿತು. ಯುದ್ಧ ಮಾಡಿ ಪರಿಶ್ರಾಂತನಾಗಿದ್ದ ಸುಗ್ರೀವನು ಕೂಡ, ಆ ಯುದ್ಧದ ಶ್ರಮವೂ ಕೂಡ ಹೋಯಿತು. ಆ ನೀರಿನ ದ್ರವ್ಯಗಳ ಒಂದು ಸ್ಪರ್ಶ, ಅದರ ಒಂದು ಪ್ರಭಾವ ಅದು ಆ ರೀತಿಯಾಗಿ ಆಯಿತು. ತಥಾ ತಾದೃಶೋ ಭೂತ್ವಾ ರಜನಿಚರಂ ಕುಂಭಕರ್ಣಂ ಆಸಮಂತಾತ್ ವಂಚಯಿತ್ವ, ಆ ಕುಂಭಕರ್ಣನನ್ನು ವಂಚನೆ ಮಾಡಿ ಮೋಸ ಮಾಡಿ ತಸ್ಯ ಕುಂಭಕರ್ಣಸ್ಯ ನಾಸಾಂ ದದಂಶ, ಕುಂಭಕರ್ಣನ ಮೂಗನ್ನು ಕಚ್ಚಿಬಿಟ್ಟ. ಕೋತಿ ಹೋಗಿ ಏನು ಮಾಡಿತು? ಸುಗ್ರೀವ ಕುಂಭಕರ್ಣನ ಮೂಗನ್ನು ಕಚ್ಚಿದ. ನಾಸಾಂ ದದಂಶ. ಕರಾಭ್ಯಾಮಸ್ಯ ಕರ್ಣೌ ಚ ನಾಸಿಕಾಂ ದಶನೈರಪಿ ಸಂಚಿದ್ಯ ಕ್ಷಿಪ್ರಮೇವಾಸೌ ಉತ್ಪಪಾದ ಹರೀಶ್ವರಃ. ಕರಾಭ್ಯಾಂ ಕುಂಭಕರ್ಣಸ್ಯ ಕರ್ಣೌ ಸಂಚಿದ್ಯ, ತನ್ನ ಎರಡು ಕೈಗಳಿಂದ ಕುಂಭಕರ್ಣನ ಕಿವಿಯನ್ನು ಹಿಂಡಿದ ಅಂತೆ, ತುಂಡು ಮಾಡಿದ ಅಂತಾರೆ. ಸಂಚಿದ್ಯ ಅಂದರೆ ಹಿಂಡಿ ಅಂತ ಅರ್ಥ. ಕೈಯಿಂದ ಕಿವಿಯನ್ನು ಹಿಂಡಿದ, ಬಾಯಿಂದ ಮೂಗನ್ನು ಕಚ್ಚಿದ.
ನಾಸಿಕಾಮಪಿ ಸಂಜಿದ್ಯ ಕ್ಷಿಪ್ರಂ ಶೀಘ್ರಮೇವ ಉತ್ಪಪಾತ, ಕೂಡಲೇ ಕೆಳಗಿಳಿದುಬಿಟ್ಟ, ಅಂದರೆ ತಾನೇ ಮೋಚನೆಯನ್ನು ಪಡ್ಕೊಂಡ ಅಂತ ಅರ್ಥ. ತಲೇನ ಚೈನಂ ನಿಜಗಾನ ರಾಕ್ಷಸ ಪಿಪೇಶ ಭೂಮೌ ಪತಿತಂ ತತೋಪಿ ಸಮುದ್ಗತೌ ಸೌ ವಿವರೇಂಗುಲೀನಾಂ ಜಘಾನ ಶೂಲೇನ ಪುನಸ್ಸ ರಾಕ್ಷಸಃ. ಆಗ ರಾಕ್ಷಸ ಆ ಕುಂಭಕರ್ಣ ಸುಗ್ರೀವನನ್ನು ಕರತಲೇನ ಜಗಾನ, ಸುಗ್ರೀವನಿಗೆ ಒಂದು ಏಟನ್ನು ಕೊಟ್ಟಾನೆ. ಕರತಲ ಅಂದರೆ ಈ ಕೈಯಿಂದ ಒಂದು ಏಟನ್ನು ಕೊಡ್ತಾನೆ. ಕರತಲಾಘಾತ ಭೂಮೋ ಪತಿತಂ, ಅದು ಏಟು ಕೊಟ್ಟಾಗ ಭೂಮಿಯಲ್ಲಿ ಬಿದ್ದ ಸುಗ್ರೀವ. ಮತ್ತೆ ಕರತಲದಿಂದ ಹೊಡಿತಾ ಇದ್ದಾನೆ. ಆಗ ಸುಗ್ರೀವ ಅಂಗುಲಿಯ ಬೆರಳಿನ ಮಧ್ಯದಿಂದ ಮೇಲಕ್ಕೆ ಎದ್ದು ಬಂದ್ಬಿಟ್ಟ ಅಂತ. ಅಂದರೆ ಎಷ್ಟು ದೊಡ್ಡ ಬೆಟ್ಟು ಇರಬೇಕು ನೋಡು, ಎಷ್ಟು ದೊಡ್ಡ ಬೆಟ್ಟು. ಆ ಬೆಟ್ಟಿನ ಮಧ್ಯದಿಂದ ಸುಗ್ರೀವ ಬರ್ತಾನೆ ಅಂದರೆ ಎಷ್ಟು ಗ್ಯಾಪ್ ಇರಬೇಕು. ಬೆಟ್ಟಿನ ಸಂಧಿಯಲ್ಲಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇರುತ್ತದೆ, ಸಣ್ಣ ಸಣ್ಣ ಗ್ಯಾಪ್ ಇರುತ್ತದೆ ಕೆಲವರಿಗೆ. ಆ ಗ್ಯಾಪಿನಿಂದ ಮೇಲಕ್ಕೆ ಬಂದ್ಬಿಟ್ಟ ಅಂತ ಸುಗ್ರೀವ. ಕರತಲೇನ ಪೇಷನ ಸಮಯೇ ಅಂಗುಲಿ ಛಿದ್ರೇನ ಉದ್ಗತಃ ಅಭೂತ್. ಪುನಃ ಸ ರಾಕ್ಷಸ ಕುಂಭಕರ್ಣ ಶೂಲೇನ ಜಗಾನ ಸುಗ್ರೀವಂ ಇತಿ ಶೇಷಃ. ಮತ್ತು ಶೂಲ ಇದರಿಂದ ಸುಗ್ರೀವನನ್ನು ಹೊಡೀತಾನೆ. ಯಾರು? ಕುಂಭಕರ್ಣ ಶೂಲಾದಿಯಿಂದ ಅಟ್ಯಾಕ್ ಮಾಡುತ್ತಾನೆ. ಹಾಗೇನಾಯಿತು? ಅಮೋಘಶೂಲಂ ಪ್ರಪತಂತಮೀಕ್ಷ್ಯ ರವೇಸುತಸ್ಯೋಪರಿ ಮಾರುತಾತ್ಮಜಃ ಪ್ರಗೃಹ್ಯ ಜಾನೋ ಪ್ರಣಿಧಾಯ ಶೀಘ್ರಂ ಭವಂಜತಂ ಪ್ರೇಕ್ಷ್ಯ ನನಾದಚೋಚ್ಚೈಃ. ಅದು ಆ ಶೂಲ ಅಮೋಘವಾದದ್ದು. ಅಮೋಘ ಅಂದರೆ ತನ್ನ ಕೆಲಸ ಮಾಡೇ ಮಾಡ್ತದೆ ಅದು. ಅಂಥ ಒಂದು ಆಯುಧವನ್ನು ಸುಗ್ರೀವನ ಮೇಲೆ ಎಸೆದರೆ ಏನಾಗ್ತದೆ? ಸುಗ್ರೀವ ಹೋಗ್ಬಿಡ್ತಾನೆ. ಸೊ ಅದರಿಂದ ಅಂಥ ಅಮೋಘವಾದ ಶೂಲವನ್ನು ಸುಗ್ರೀವನ ಮೇಲೆ ಎಸೆಯುತ್ತಾನೆ ಕುಂಭಕರ್ಣ. ಅದನ್ನು ಸಣ್ಣ ರೂಪದಿಂದ ಹೋದ ಹನುಮಂತ ದೇವರು ನೋಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾನೆ ಅವನು ಹಾಗೆ ಅಂತ. ಆಗ ಆ ಶೂಲವನ್ನು ಹಿಡಿದು ಹನುಮಂತ ದೇವರು, ಸುಗ್ರೀವನಿಗೆ ಸಾಮರ್ಥ್ಯ ಇಲ್ಲ ಅದು, ಆ ಶೂಲವನ್ನು ಯಾರು ಹಿಡಿತಾರೆ? ಹನುಮಂತ ದೇವರು ತಾವು ಹಿಡಿದು ಜಾಣೋ ಪ್ರಣಿದಾಯ, ಜಾಣುವಿನಲ್ಲಿ ಮಂಡಿಯಿಂದ ಅದನ್ನು ಮುರಿದಾಕ್ತಾರೆ. ಶೀಘ್ರಂ ಭಭಂಜ, ಆ ಶೂಲಾಯುಧವನ್ನೇ ಮುರಿದಾಕ್ತಾರೆ ಹನುಮಂತ ದೇವರು. ತಂ ಕುಂಭಕರ್ಣಂ ಅವೇಕ್ಷ್ಯ, ತದನಂತರ ಆ ಕುಂಭಕರ್ಣನನ್ನು ನೋಡಿ ಉಚ್ಚೈಹಿ ನನಾದ, ಸಿಂಹನಾದವನ್ನು ಹನುಮಂತ ದೇವರು ಮಾಡಿದರು ಅಂತ ಅರ್ಥ. ಅಥೈನಮಾವೃತ್ಯ ಜಘಾನ ಮುಷ್ಟಿನಾ ಸ ರಾಕ್ಷಸೋ ವಾಯುಸುತಂ ಸ್ತನಾಂತರೆ ಜಗರ್ಜತೇನಾಭಿಹತೋ ಹನುಮಾನ್ ಅಚಿಂಸಯನ್ಸ್ತತ್ ಪ್ರಜಹಾರ ಚೈನಂ. ಅನಂತರ ರಾಕ್ಷಸ ಕುಂಭಕರ್ಣ ಹನುಮಂತನನ್ನು ಮುಷ್ಟಿಯಿಂದ ಸ್ತನಯೋರಂತರೆ, ಎರಡು ಸ್ತನಗಳ ಮಧ್ಯ ಅಂದರೆ ಹೃದಯ ಭಾಗದಲ್ಲಿ ಹೊಡಿತಾರೆ. ತೇನ ಮುಷ್ಟಿನ ಅಭಿಹತಃ ತಾಡಿದ ಹನುಮಾನ್ ತತ್ತಾಡನಂ ಅಚಿಂತಯನ್ ಅವಿಚಾರಯನ್ ಕುಂಭಕರ್ಣಂ ತಲೇನ ಪ್ರಜಹಾರ. ಒಂದು ಮುಷ್ಟಿಯಿಂದ ಗುದ್ದು ಬಿದ್ದರೂ ಕೂಡ ಹನುಮಂತನಿಗೆ ಏನೂ ಆಗಲಿಲ್ಲ. ಅವ್ರದ್ದು ವಜ್ರಕಾಯ, ಇವರಂದರೆ ಇವರಿಗಿಂತ ಅಪ್ಪ ಅವರು, ಅಂತಹ ಮಹಾಕಾಯ ಅವ್ರದ್ದು. ಸೊ ಹೃದಯದಲ್ಲಿ ಗುದ್ದಿದರೂ ಕೂಡ, ಮುಷ್ಟಿ ಪ್ರಹಾರ ಮಾಡಿದರೂ ಕೂಡ ಹನುಮಂತನಿಗೆ ಏನೂ ಆಗಲಿಲ್ಲ. ಆ ಏಟನ್ನು ಕೂಡ ಅಚಿಂತಯನ್, ಲೆಕ್ಕ ಮಾಡದೆ, ಅಂದರೆ ಏನು ನೋವು ಏನೂ ಆಗಿಲ್ಲ ಅವರಿಗೆ ಅಂತ ಅರ್ಥ. ಅದನ್ನೆಲ್ಲ ಲೆಕ್ಕಿಸದೆ ಹನುಮಂತ ದೇವರು ಏನು ಮಾಡಿದರು? ಕುಂಭಕರ್ಣಂ ತಲೇನ ಪ್ರಜಹಾರ, ಕರತಲದಿಂದ ಕುಂಭಕರ್ಣನ ಹೊಡೆದರು. ಯಾರು? ಹನುಮಂತ ದೇವರು ಕರತಲದಿಂದ ಹೊಡೆದರು ಅಂತ ಹೇಳ್ತಾರೆ. ತಲೇನ ಪಕ್ಷಸ್ಯ ಬಿತಾಡಿತೋ ರುಷಾ ಹನುಮತಾ ಮೋಹಮವಾಪ ರಾಕ್ಷಸಃ ಪುನಶ್ಚ ಸಂಜ್ಞಾಂ ಸಮವಾಪ್ಯ ಶೀಘ್ರಂ ಯಯೌಚ ಯತ್ರೈವ ರಘುಪ್ರವೀರಃ. ಹನುಮತ ಋಷಾ ಕೋಪೇನ ತಲೇನ ಕರತಲೇನ ವಕ್ಷಸಿ ಅಭಿತಾಡಿದ. ಹನುಮಂತ ದೇವರು ಕರತಲದಿಂದ ಆ ಕುಂಭಕರ್ಣನ ಎದೆಗೆ ಹೊಡೆದರು, ಕೋಪದಿಂದ ಹೊಡೆದರು. ಹೊಡೆದಾಗ ಏನಾಯಿತು? ಬಿದ್ದ ಕುಂಭಕರ್ಣ ಬಿದ್ದು
ಮೂರ್ಛೆಯನ್ನು ಹೊಂದಿದ. ಮೂರ್ಛಿತನಾಗಿ ಬಿದ್ದ. ಹನುಮಂತನ ಹೇಟಿಗೆ ರಾವಣನು ಬಿದ್ದ, ಕುಂಭಕರ್ಣನೂ ಬಿದ್ದು ಮೂರ್ಛೆಯಾದರು. ರಾವಣಂದು ಹಿಂದೆ ಆದದ್ದು, ಈಗ ಪ್ರಕೃತ ಕುಂಭಕರ್ಣನ ವಿಚಾರ ಅಷ್ಟೆ. ಮತ್ತು ಅವನಿಗೆ ಎಚ್ಚೆತ್ತು ಆಯಿತು. ಯಾರಿಗೆ? ಕುಂಭಕರ್ಣನಿಗೆ. ಅದರಿಂದ ಹನುಮಂತ ದೇವರು ಹೇಗೆ ಹೊಡೆದಿರಬೇಕು? ಮೆತ್ತಗೆ ಹೊಡೆದಿರಬೇಕು. ಅವನು ಎದ್ದಿದ್ದಾನೆ ಅಂದರೆ ಏನಾರು ಆ ನ್ಯಾಯವನ್ನು ಇಲ್ಲಿ ಇಟ್ಕೋಬೇಕು. ರಾವಣನಿಗೆ ಹೇಳಿದ್ದೆ ಇಲ್ಲಿ ಇಟ್ಕೋಬೇಕು. ಮತ್ತು ಅವನಿಗೆ ಎಚ್ಚರ ಬಂತು ಅಂದರೆ ಏನರ್ಥ? ಹನುಮಂತ ದೇವರು ಮೆತ್ತಗೆ ಹೊಡಿದ್ರು. ಏನೋ ಪೂರ್ತಿ ಹೊಡಿದ್ರೆ ಅವನು ಹೇಳ್ತಾನೆ ಇದ್ದಿಲ್ಲ. ಹಾಗೆ ಪರಮಾತ್ಮ ವರ ಕೊಟ್ಟಿದ್ದ ಜೈ ವಿಜಯರಿಗೆ. 3 ಅವತಾರದ 3 ಬಾರಿ ಹುಟ್ಟಿ ಬರ್ತೀರಾ, 3 ಬಾರಿ ಹುಟ್ಟಿದಾಗಲೂ ನಾನೇ ಬಂದು ನಿಮ್ಮನ್ನು ಸಂಹಾರ ಮಾಡ್ತೀನಿ ಅಂತ ಪರಮಾತ್ಮ ವರ ಕೊಟ್ಟಿದ್ದ. ಅದರಿಂದ ಹನುಮಂತ ದೇವರು ತಾವು ಕೈ ಹಾಕಕ್ಕೆ ಹೋಗಿಲ್ಲ, ರಾಮನಿಗಾಗಿ ಮೀಸಲಿಟ್ಟು ಬಿಟ್ಟರು. ಅವನಿಗೆ ಮತ್ತು ಎಚ್ಚೆತ್ತುಕೊಳ್ತಾನೆ ಕುಂಭಕರ್ಣ. ಎಚ್ಚೆತ್ತುಕೊಂಡ ಕೂಡಲೇ ಇವರು ಸಹವಾಸನೆ ಬೇಡ ಅಂತ ಸೀದಾ ರಾಮನ ಹತ್ರ ಯುದ್ಧಕ್ಕೆ ಹೋಗ್ತಾನೆ. ಯಯೌಸ ಯತ್ರೈವ ರಘುಪ್ರವೀರ, ಎಲ್ಲಿ ಪರಮಾತ್ಮ ರಾಘವ ರಾಮಚಂದ್ರ ದೇವರಿದ್ದಾರಲ್ಲ ಅಲ್ಲಿಗೆ ಯುದ್ಧಕ್ಕೆ ಹೋದ ಅಂತ ಹೇಳ್ತಾರೆ. ಆಗ ಮುಂದೆ ಏನಾಗ್ತದೆ ಎಂಬುದನ್ನು ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.